ಹಾಯ್ ಹಲೋ ನಮಸ್ಕಾರ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ Welcome back. ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಏನಪ್ಪ ಇದು ಒಂದು ಡಿಫ್ರೆಂಟ್ ಲೊಕೇಶನ್ನು, ಹಿಂದೆ ಬೇರೆ ಡಿಫ್ರೆಂಟ್ ಗಾಡಿ ಇದೆ ಅಂತ ನೀವು ಆಲ್ರೆಡಿ ಯೋಚನೆ ಮಾಡ್ತಾ ಇರ್ತೀರಾ. ಇದು ಕ್ಯಾಂಪಿಂಗ್ ಕನ್ನಡಿಗ 2.0. ಹೌದು. ನೀವು ನೋಡಿರ್ಬೋದು, ನಾನು ಹಿಮ ಇದನ್ನು ಸ್ಟಾರ್ಟ್ ಮಾಡಿದ್ವಿ ಇಬ್ಬರಾಗಿ. ಅದಾದಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಇರ್ಬೋದು, ಸತೀಶ್ ಅಣ್ಣ ಮತ್ತು ಡ್ಯೂಕ್ ಗಿರಿ, ಶ್ರೀಹರಿ, ಹಾಗೆ ನನ್ನ ಬೇರೆ ಫ್ರೆಂಡ್ಸು, ನಾವೆಲ್ಲರೂ ಕ್ಯಾಂಪಿಂಗ್ ಸುಮಾರು ಮಾಡಿದ್ವಿ. ಆದರೆ ಈ ಎಲ್ಲ ಕ್ಯಾಂಪಿಂಗ್ನ ನಾವು ನಮ್ಮ ಏನು ಹಳೆ ಕಾರ್ ಇತ್ತಲ್ಲ, ಸ್ವಿಫ್ಟ್, ಅದರಲ್ಲಿ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟಾಗಿ ಅದರಲ್ಲಿ ನಮ್ಗೆ ಏನಂದರೆ ನಿದ್ದೆ ಮಾಡೋಕ್ಕೆ, ಮಲ್ಗೋಕ್ಕೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು. ಸ್ವಿಫ್ಟ್ ತುಂಬ ಒಳ್ಳೆ ಗಾಡಿ, ಸೇಫ್ಟಿ ಅನ್ನೋದನ್ನು ಪಕ್ಕಕ್ಕೆ ಇಟ್ಬಿಟ್ರೆ ಮಾತ್ರ ಮೈಲೇಜಲ್ಲಿ, ಕಂಟ್ರೋಲಲ್ಲಿ ಎಲ್ಲರೂ ತುಂಬ ಒಳ್ಳೆ ಗಾಡಿ, ಲಾಂಗ್ ಡ್ರೈವ್ಗೆಲ್ಲ. ಫ್ಯಾಮಿಲಿ ಕಾರ್ ಅದು. ಹೌದು, ಅದು ಒಳ್ಳೆ ಫ್ಯಾಮಿಲಿ ಕಾರು. ಬಟ್ ಏನಂದರೆ ಈ ಕ್ಯಾಂಪಿಂಗ್ ಅಂತ ಬಂದಾಗ ನೀವು ನೋಡಿರ್ಬೋದು, ಲಾಸ್ಟ್ ಟೈಮ್ ನಾವು ಮತ್ತು ಡ್ಯೂಕ್ ಗಿರಿ ಅವರು, ಅವ್ರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ, ನಾವು ನಮ್ಮ ಮನೆ ಹತ್ರ, ಸಕಲೇಶ್ಪುರದ ಹತ್ರನೇ ನಮ್ಮ ಮನೆ ಪಕ್ಕದಲ್ಲೇ ಒಂದು ಜಾಗಕ್ಕೆ ಹೋಗಿದ್ವಿ. ಅಲ್ಲಿ ಫ್ರಂಟ್ ವೀಲ್ ಜಸ್ಟ್ ಒಂದು ಸ್ವಲ್ಪ ಇದಾಗಿ ಬಿದ್ದುಬಿಡ್ತು, ಸ್ಲಿಪ್ ಆಯಿತು. ಆವಾಗ ಗಾಡಿ ತೆಗಿಯೋಕ್ಕೆಲ್ಲ ತುಂಬ ಕಷ್ಟ ಆಗಿ ಮತ್ತೆ ಬುಲೆರೋನೇ ಕರೆಸ್ಬೇಕಾಯ್ತು. ಸೊ ಹಾಗಾಗಿ ಆ ರೀತಿ ಒಂದು ರೋಡ್ ಬಿಟ್ಟು, ತಾರ್ ರೋಡ್ ಬಿಟ್ಟು ಕೆಳಗಡೆ ಇಳಿಸ್ಬೇಕಂದ್ರೆ ತುಂಬ ಯೋಚನೆ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಹಿಮ ಎಲ್ಲ ತುಂಬ ಡಿಸೈಡ್ ಮಾಡಿ, ತುಂಬ ಯೋಚನೆ ಮಾಡಿ ನಾವು ಈ ಗಾಡಿನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಾನು ಈ ಹಿಮಗೆ ಈಕೋ ತಗೊಳ್ಳೋಣ ಅಂತ ಹೇಳ್ತಾ ಇದ್ದೆ, ಬಟ್ ಹಿಮ ಈಕೋ ಬೇಡ ಅಂತೇಳಿ ತುಂಬ ಫೈಟ್ ಮಾಡಿ ಇಲ್ಲ ನಾವು ತಗೊಂಡ್ರೆ ಬೊಲೆರೋ ತಗೋಬೇಕು ಅಂತ. ಬಟ್ ಏನಂದರೆ ನಮ್ಮ ಹತ್ರ ಬಜೆಟ್ ಇರಲಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ. ನಮ್ಮದು ಸ್ವಿಫ್ಟ್ ಕಾರ್ ಕೂಡ ನಾವು EMI ತೊಗೊಂಡಿದ್ವಿ. ಬಟ್ ಅದು ಸುಮ್ಮನೆ ಮನೆಗೆ ಅಂತ ತೊಗೊಂಡ್ವಿ, ಅದರಲ್ಲೇ ಕ್ಯಾಂಪಿಂಗ್ ಎಲ್ಲ ಮಾಡ್ತಾಯಿದ್ವಿ. ಯಾವಾಗ ನಿಮ್ಮ ಸಪೋರ್ಟ್ ಎಲ್ಲ ನಮಗೆ ಕ್ಯಾಂಪಿಂಗಲ್ಲಿ ತುಂಬ ಸಿಗ್ತಾ ಇತ್ತಲ್ಲ, ಸೊ ಆ ಟೈಮಲ್ಲಿ ನಾವು ಏನು ಮಾಡಿದ್ವಿ ಅಂದರೆ, ಇಲ್ಲ ನಾವು ಒಂದು 4x4 ಅಂತೂ ತೊಗೊಳಕ್ಕಾಗೋದಿಲ್ಲ ನಮ್ಮ ಕೈಯಲ್ಲಿ, ಅಟ್ಲೀಸ್ಟ್ ಒಂದು ಒಳ್ಳೆ ರೇರ್ ವೀಲ್ ಡ್ರೈವ್ ತೊಗೊಳ್ಳೋಣ, ಸ್ವಿಫ್ಟ್ನ ಮಾರಿಬಿಟ್ಟು ಸೆಕೆಂಡ್ ಹ್ಯಾಂಡ್ ಆದರೂ ಪರವಾಗಿಲ್ಲ ಒಂದು ರೇರ್ ವೀಲ್ ಡ್ರೈವ್ ತೊಗೊಳ್ಳೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಅದಾದಮೇಲೆ ನನಗೆ ಪ್ರಿಫರೆನ್ಸ್ ಈಕೋ ಇದ್ದಿದ್ದು, ಯಾಕಂದರೆ ಅದರಲ್ಲೂ CNG ಬರುತ್ತೆ, ಪೆಟ್ರೋಲು, ಮೇಂಟೆನೆನ್ಸ್ ಕಡಿಮೆ ಅಂತ. ಹಿಮ ಅವಳು ತುಂಬ ರಿಸರ್ಚ್ ಮಾಡಿ ಬುಲೆರೋ ಸಜೆಸ್ಟ್ ಮಾಡಿದ್ಲು. ಅಂದರೆ ಬುಲೆರೋ ನಿಯೋ ಅಂತ ಬರುತ್ತೆ, ನನಗೆ ಬುಲೆರೋ ಇಷ್ಟ, ಹಳೆ ಬುಲೆರೋ ಏನು ಪೊಲೀಸವರೆಲ್ಲ ಯೂಸ್ ಮಾಡ್ತಾರಲ್ಲ ಆ ಬುಲೆರೋ ನನಗೆ ತುಂಬ ಇಷ್ಟ. ಬಟ್ ಹಿಮ ಬುಲೆರೋ ನಿಯೋ ಸ್ವಲ್ಪ ಮಾಡರ್ನ್ ಆಗಿದೆ ಅಂತ ಹೇಳಿದ್ಲು. ಸೊ ಹಾಗಾಗಿ ಇದು ನಮ್ಮ ಒಂದು ಯುನೀಕ್ ಅಪ್ಗ್ರೇಡು. ಇದು ಕೂಡ ಸೆಕೆಂಡ್ ಹ್ಯಾಂಡ್ ಗಾಡಿ, 2015 ಮಾಡಲ್ಲು. ಈ ಗಾಡಿ ನಮ್ಗೊಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಸಿಕ್ತು. ಎಷ್ಟು ಗಾಡಿಗಳು ನೋಡಿದ್ವಿ ಹಿಮ ನಾವು? ಆಕ್ಚುಲಿ ಹೇಳ್ಬೇಕಂದ್ರೆ 3-4 ತಿಂಗಳಾಯ್ತಾ ನಾವು ನೋಡಕ್ ಸರ್ಚ್ ಮಾಡಿ, ನೋಡೋದು ಮತ್ತೆ ಇಲ್ಲ ಅದು ಫೈನಲೈಸ್ ಹಾಕೋದು, ಸರಿ ಇವತ್ತು ಇದನ್ನ ನೋಡಕ್ ಹೋಗೋಣ ಅನ್ನೋದು, ಮತ್ತೆ ಕ್ಯಾನ್ಸಲ್ ಮಾಡೋದು. ಸೊ ಮಾಡಿ ಆಕ್ಚುಲಿ ಈ ಗಾಡಿ ನಮ್ಗೆ ಸಿಗ್ಬೇಕಂದ್ರೆ ಹಿಮಾನೇ ಕಾರಣ. ನನ್ಗಂತೂ ಬೇಜಾರಾಗ್ಬೇಕಾದ್ರೆ ದುಡ್ಡಿಲ್ಲ ಕೈಯಲ್ಲಿ. ಸೆಕೆಂಡ್ ಹ್ಯಾಂಡ್ ಲೋನ್ ತಗೊಳಕ್ ಹೋದ್ರೆ ಅದು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ. ಅಂದ್ರೆ ಇದು ನಮ್ದು ಸ್ಟ್ರಗಲ್ ನೋಡಕ್ ಮಾತ್ರ ತುಂಬಾ. ಕೆಲವ್ರು ಅನ್ಬೋದು ನಿಮ್ಗೇನು ದುಡ್ಡಿದೆ ಹಂಗಿದೆ ಅಂತ. ನಾನು ಒಂದು ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡ್ತೀನಿ, ಹಿಮ ಕೂಡ ಒಂದು ಕಾರ್ಪೊರೇಟ್ ಕಂಪ್ನಿಲಿ ಕೆಲಸ ಮಾಡ್ತಾಳೆ. ಸೊ ನಾವು ಏನು ಪ್ಯಾಷನ್ ಇದೆಯಲ್ಲ, ನಮ್ಗೆ ಟ್ರಾವೆಲಿಂಗ್ ಅನ್ನೋದೇ ನಮ್ಮ ಪ್ಯಾಷನ್. ನಮ್ಮಿಬ್ಬರಿಗೂ ತುಂಬಾ ಕಡೆ ಹೋಗ್ಬೇಕು, ಸುತ್ತಬೇಕು, ಇದೇ ನಮ್ಮ ಮೇನ್ ಪ್ಯಾಷನ್ನು. ಪಾಪ ನಾನು ಮದುವೆ ಟೈಮಲ್ಲಿ ತುಂಬ ಜಾಗ ಸುತ್ತೋಣ ಅಂತೆಲ್ಲ ಹೇಳಿದೆ. ಲಾಕ್ಡೌನ್ ಆಯಿತು. ಲಾಕ್ಡೌನಲ್ಲಿ ಮತ್ತೆ ಮಗುನೂ ಮಾಡ್ಕೊಳ್ಳೋಣ ಅಂತ ಕನ್ವಿನ್ಸ್ ಮಾಡಿದೆ. ಆಮೇಲೆ ಮಗುನೂ ಆಯಿತು. ಮಗು ಆದಮೇಲೆ ಇನ್ನೆಲ್ಲ ಮಿಸ್ಟ್ರಿ ಅಂತಾರಲ್ಲ. ಬಟ್ ಆ್ಯಕ್ಚುಲಿ ತುಂಬ ಅಡ್ವೆಂಚರಸ್ ಟ್ರೈ ಮಾಡಿದ್ದೀವಿ. ನೋಡಿದ್ದೀರಾ ವಿಡಿಯೋಸ್ ಎಲ್ಲ, ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾನು ತುಂಬ ಅಡ್ವೆಂಚರ್ ಟ್ರೈ ಮಾಡಿದ್ದೀನಿ ಹೇಳ್ಬೇಕಂದ್ರೆ. ಹೌದು. ಸೊ ಫೈನಲ್ ಆಗಿ ಆ್ಯಕ್ಚುಲಿ ಏನಂದರೆ ಇದೆ, ಹಿಮ್ಮನೆಲ್ಲೂ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ. ನಾನು ಬರೀ ಫ್ರೆಂಡ್ಸ್ ಜೊತೆ ಬೈಕ್ ರೈಡ್ ಅಲ್ಲಿ ಇಲ್ಲೆಲ್ಲ ಹೋಗ್ತಾ ಇದ್ದೆ. ಅದಾದಮೇಲೆ ಇವಾಗ ಸ್ವಲ್ಪ ಮಗಳು ದೊಡ್ಡೋಳಾಗಿದ್ದಾಳೆ, ಹಾಗಾಗಿ ಮಗಳನ್ನ ನಾವು ಜೊತೆಲಿ ಕರ್ಕೊಂಡು ಕ್ಯಾಂಪಿಂಗ್ ಮಾಡೋಕ್ಕೆ ಕಷ್ಟ ಇದೆ ಇನ್ನೂ ಸಹ. ಬಟ್ ಪೇರೆಂಟ್ಸ್ ಹತ್ರ ಬಿಟ್ಬಿಟ್ಟು ಹೋಗ್ಬೋದು, ಅದೊಂದು ಬೆನಿಫಿಟ್ ಇದೆ. ಸೊ ಹಾಗಾಗಿ ಇನ್ಮೇಲಾದ್ರೂ ಸ್ವಲ್ಪ ನಾವು ಅಂದರೆ ಕಪಲ್ ಕ್ಯಾಂಪಿಂಗ್ ಮಾಡೋಣ ಅಂತ. ನನ್ನ ಮಗಳೊಂದು 5 ವರ್ಷ ಆಗಿಬಿಟ್ರೆ ಏನಾದರೂ ಹೇಳೋಂಗಾಗಬೇಕು ಅವಳು. ಏನೋ ಸೊಳ್ಳೆ ಏನಾದ್ರು ಕಚ್ಚಿದ್ರೆ ಅಥವಾ ಏನಾದರೂ ಅವಳು ನೋಡಿದರೆ ಆ ಥರ ಹೇಳೋಂಗಾದ್ರೆ ನಮ್ಗೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲಾಂದರೆ ಅವಳು ತುಂಬ ತೀಟೆ ಇರೋಳು, ಅವಳು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ಅಮ್ಮನ ಹತ್ರ ಬಿಟ್ಬಿಟ್ಟು ನಾವು ಕ್ಯಾಂಪಿಂಗ್ ಮಾಡೋಣ ಅಂತ. ಮೋಸ್ಟ್ ಆಫ್ ದ ಟೈಮ್ ನಾವು ಊರಿಗೆ ಹೋಗ್ತೀವಿ, ಸ್ವಂತ ಊರು ಸಕಲೇಶ್ಪುರ ಆಗಿರೋದ್ರಿಂದ ತಿಂಗಳಿಗೆ ಒಂದು 2-3 ಸತಿ ಫ್ಯಾಮಿಲಿಯಾಗೆ ಹೋಗ್ತೀವಿ. ಊರಿಗೆ ಹೋದಾಗ ಅಲ್ಲೇ ಮನೇಲಿ ಬಿಟ್ಬಿಟ್ಟು ಅವಳನ್ನ ನಾವೊಂದು ಒಳ್ಳೊಳ್ಳೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ ಕ್ಯಾಂಪಿಂಗ್ ಮಾಡೋ ಥರ ಮಾಡ್ಬೋದು. ಸೊ ಇದು ನಮ್ಮ ಕ್ಯಾಂಪಿಂಗ್ ಕನ್ನಡಿಗ 2.0 ಮೇನ್ ಅಪ್ಡೇಟ್. ಹೇಗೆ ಅನಿಸ್ತಿದೆ ನಿಮಗೆ? ನನಗೆ ತುಂಬಾ ಖುಷಿ ಆಗ್ತಿದೆ. ಅಟ್ಲೀಸ್ಟ್ ನಾವು ಕಷ್ಟಪಟ್ಟಿದ್ದಕ್ಕೆ ಒಂದು ಸಾರ್ಥಕತೆ ಬಂದಾಗ ನಮ್ಗೆ ಇಷ್ಟು ಫೀಲ್ ಆಗುತ್ತಲ್ಲ,
ಹೌದು. ತುಂಬಾ ಒಳ್ಳೆ ಫೀಲಿಂಗ್ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಈ ಕಾಲಲ್ಲಿ ಕುತ್ಕೊಂಡಾಗ ನನಗೆ ಬರ್ತಾ ಇದ್ದಾಗ ತುಂಬಾ ಫೀಲ್ ಆಯ್ತು. ಅಂದ್ರೆ ಇದೊಂದು ಅಪ್ರೈಟ್ ಪೊಸಿಷನ್ ಅಲ್ಲಿ ಇದೆ. ಸೊ ಇದ್ರಲ್ಲಿ ನಾನು ಆಕ್ಚುಲಿ ಬುಲೆರೋ ಓಲ್ಡ್ ಮಾಡಲ್ 4x4 ನೋಡ್ತಾ ಇದ್ದೆ. ಅದು ಸುಮ್ಮನೆ ಟೆಸ್ಟ್ ಡ್ರೈವ್ ಮಾಡೋದಕ್ಕೆ ನಾನು ಮಂಡಿ ಎಲ್ಲ ನೋವು ಬಂದ್ಬಿಡ್ತು. ಅದ್ ಬಿಟ್ರೆ ನಂದು ಡ್ರೀಮ್ ಕಾರ್ ಹೇಳ್ಬೇಕಂದ್ರೆ ತಾರು. ಬಟ್ 20 ಲಕ್ಷ ಅಷ್ಟೋದೆಲ್ಲ ನಮ್ಮ ಹತ್ರ ಅದಾಗೋದಿಲ್ಲ. EMI ಮಾಡಿ ಕೂಡ ಅದನ್ನ ತಗೊಳಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಸೆಕೆಂಡ್ ಹ್ಯಾಂಡ್ ಒಳ್ಳೆ ರೇರ್ ವೀಲ್ ಡ್ರೈವ್ ಇರೋದು ನೋಡೋಣ ಅಂತ ನೋಡಿದ್ವಿ. ಸೊ ಹಿಮಗೆ ಬ್ಲ್ಯಾಕ್ ಕಲರೇ ತಗೋಬೇಕು ಅಂತ ಇದ್ಲು. ಅನ್ಫಾರ್ಚುನೇಟ್ ಆಗಿ ಅವಳೆ ರಿಸರ್ಚ್ ಮಾಡಿ ನಾನು ಸುಮಾರು ಒಂದು ಬುಲೆರೋನೇ ಇದು ಬುಲೆರೋ ಅಲ್ಲ ಆಕ್ಚುಲಿ, ಗಾಡಿ ಮಾಡ್ಲೇ ಹೇಳಿಲ್ಲ ನೋಡಿ. ಇದು ಆಕ್ಚುಲಿ TUV 300 2015 ಮಾಡಲ್, ಫಸ್ಟ್ ಓನರು, 66,000 ಏನೋ ಓಡಿತ್ತು. ಇವಾಗ ಇದೇ TUV 300 ಬುಲೆರೋ ನಿಯೋ ಅಂತ ಹೇಳಿ ಸ್ವಲ್ಪ ಜಲ ಚೇಂಜಸ್ ಮಾಡಿ ಅಪ್ಗ್ರೇಡ್ ವರ್ಷನ್. ಬಟ್ ಹವರ್ ನನಗೋಸ್ಕರ ಹಿಮ ಅಷ್ಟೆಲ್ಲ ಮಾಡ್ತಾಳೆ, ಹಂಗಾಗಿ ಅವಳು ಖುಷಿಗೋಸ್ಕರ ಇದನ್ನ ಅವಳು ಫೋರ್ಸ್ಫುಲ್ ಆಗಿ ಆಕ್ಚುಲಿ ಅವತ್ತು ನಾನು ಕೆಲಸ ಮಾಡ್ತಿದ್ದೆ, ಅವಳು ಕೆಲಸ ಮಾಡ್ತಾ ಇದ್ಲು. ನಮ್ದು ಕೆಲಸ ಮುಗಿದ್ಮೇಲೆ ಹೋಗಿ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೊಂಡ್ ಬಂದ್ಮೇಲೆ ಅಂತ ನನಗೆ ತುಂಬಾ ಇಷ್ಟ ಆಯ್ತು. ನಾನು ಆಟೋಮೆಟಿಕ್ ಗೇರ್ ಗಾಡಿದೇನು ಫ್ಯಾನ್ ಅಲ್ಲ ನಾನು, ಯಾಕಂದ್ರೆ ಯಾವಾಗೂ ಮ್ಯಾನ್ಯಲ್ಲೇ ಇಷ್ಟ. ಬಟ್ ಇದೇ ಫಸ್ಟ್ ನಾನೊಂದು ಆಟೋಮೆಟಿಕ್ ಗಾಡಿನ ತಗೊಂಡಿರೋದು ಮತ್ತೆ ಓಡಿಸಿದ್ದು ಕೂಡ ನಂಗೆ ತುಂಬಾ ಖುಷಿ ಆಯ್ತು. ಇದು ಆಕ್ಚುಲಿ AMT ಅಲ್ವಾ? ಹೌದು. ಇದು ನೀವು ಮ್ಯಾನುವಲ್ ಆಗು ಓಡಿಸ್ಬೋದು, ಗೇರಲ್ಲೂ ಓಡಿಸೋ. ಗೇರ್ ಬರೀ ಪ್ಲಸ್ ಇರುತ್ತೆ, 1 2 3 ಮುಂದಕ್ಕೆ ಮತ್ತೆ ಹಿಂದ್ಗಡೆಗೆ ಆ ರೀತಿ ಇರುತ್ತೆ. ಸೊ ಹಾಗಾಗಿ ಒಂಥರ ಹ್ಯಾಪಿ, ಸ್ಯಾಟಿಸ್ಫೈಡ್. ನಾಳೆ ಇಂದ ಇದ್ರದ್ದು ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಯಾರಾದ್ರೂ KRಪುರಂ ಅಯ್ಯಪ್ಪ ನಗರ ಕಡೆಯಿಂದ ನೋಡ್ತಾ ಇದ್ರೆ, ಅಯ್ಯಪ್ಪ ನಗರ ಸರ್ಕಲ್ ಅಲ್ಲೇ ಒಂದು ಗ್ಯಾರೇಜ್ ಇದೆ, ನಟರಾಜ ಅಣ್ಣ, ಅದು ವೆಂಕಟೇಶ್ವರ ಅಂತ ಗ್ಯಾರೇಜ್ ಇದೆ. ಸೊ ನಮ್ದು KRಪುರಂ ನಂದು ಗಾಡಿ ತಗೊಂಡಾಗಿಂದ ಎಲ್ಲೇ ಯೂಸ್ಡ್ ವೆಹಿಕಲ್ ಇದ್ರೂ ಸಹ ಸೆಕೆಂಡ್ ಹ್ಯಾಂಡ್ ತಗೊಂಡಾಗಿಂದ ನಾನು ಅಲ್ಲೇ ಮಾಡಿಸ್ತಾ ಇರೋದು. ತುಂಬ ಒಂದು ಒಳ್ಳೆ ಸರ್ವಿಸ್ ಎಲ್ಲ ಮಾಡಿಸ್ತಾರೆ. ಹಾಗಾಗಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಗಾಡೀಲಿ ಅವ್ರ ಹತ್ರ ಫುಲ್ ಒಂದು ರೌಂಡ್ ಚೆಕಪ್ ಮಾಡಿಸ್ಬಿಟ್ಟು ನಿಮ್ಗೆ ಅದೆಲ್ಲ ತೋರಿಸ್ತೀನಿ, ಗಾಡಿ ಏನು ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅಂತ. ಸೆಕೆಂಡ್ ಹ್ಯಾಂಡ್ ಗಾಡಿ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಅದು ಇದು ಸಣ್ಣ ಪುಟ್ಟ ಖರ್ಚೆಲ್ಲ ಇರುತ್ತೆ. ಹಾಗಾಗಿ ಇದು ಫಸ್ಟ್ ವ್ಲಾಗಲ್ಲಿ 2.0 ಅಪ್ಡೇಟ್ ಕೊಟ್ಟಿದ್ದೀವಿ. ಇನ್ನೂ ಸಹ ನೋಡ್ಬೋದು, ಸ್ಟಿಕ್ಕರಿಂಗ್ ಆಗಲಿ ಏನೂ ಮಾಡಿಸಿಲ್ಲ, ಜಸ್ಟ್ ಹಂಗೆ ತೊಗೊಂಬಂದಿದ್ದೀವಿ. ಇದು ಏನೇನೋ ಹಾಕಿದ್ದಾರೆ, ಇವೆಲ್ಲ ನಾನು ತೆಗಿಬೇಕು. ಇದೆಲ್ಲ ತೆಗೆದು ಇದೆಲ್ಲ ನೋಡಿ, ಸ್ಟಿಕ್ಕರ್ ಎಲ್ಲ ಬಂಪರ್ ಎಲ್ಲ ಒಡೆದೋಗಿದೆ, ಇದೆಲ್ಲ ರೀಪೇಂಟಿಂಗ್ ಎಲ್ಲ ಮಾಡಿಸ್ಬೇಕು. ತುಂಬ ಖರ್ಚಿದೆ. ಬಟ್ ಏನಂದರೆ ನಮ್ಮ ಶಕ್ತಿ ಏನಿದೆಯಲ್ಲ, ಆ ಶಕ್ತಿ ಮೀರಿ ನಾವೇನು ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮ ಶಕ್ತಿ ಎಷ್ಟವರೆಗೂ ನಾವು ಪುಷ್ ಮಾಡೋಕ್ಕಾಗತ್ತೆ ಅಷ್ಟವರೆಗೂ ನಾವು ಮಾಡಿದ್ದೀವಿ. ನೀವು ಏನಾದರೂ ಕ್ಯಾಂಪಿಂಗ್ ಮಾಡೋ ಅಂಥ ಐಡಿಯಾ ಇದ್ದರೆ, ನಿಮ್ಮ ಹತ್ರ ರೇರ್ ವೀಲ್ ಡ್ರೈವ್ ಕಾರ್ ಇದ್ದರೆ ಈಸಿ ಆಗುತ್ತೆ. ಇಲ್ಲ ಈ ಥರ ತಗೋತೀರಾ ಅಂದರೆ ನಿಮ್ಗೊಂದು 4 ಲಕ್ಷದಿಂದ ಒಂದು 5.5 ಲಕ್ಷ ಒಳಗಡೆ ಒಂದು ಒಳ್ಳೆ ಕಾರ್ ಬರುತ್ತೆ. 3.5 ಸಿಗುತ್ತೆ, ಸ್ವಲ್ಪ ಓನರ್ಸ್ ಚೇಂಜ್ ಆಗಿರುತ್ತೆ, ಜಾಸ್ತಿ ಓಡಿರುತ್ತೆ. 4 ಲಕ್ಷ ನೀವು ಇಟ್ಕೊಂಡ್ರೆ 4ರಿಂದ ಒಂದು 5.5 ಒಳಗಡೆ, ಒಂದು 5.5 6 2018 ಮೇಲೆ ಹೋದರೆ ಒಂದು 7-8 ಲಕ್ಷಕ್ಕೆ ಸಿಗುತ್ತೆ. ಬಟ್ 7-8 ಲಕ್ಷ ಕೊಟ್ಟು ತಗೊಳ್ಳೋದಕ್ಕೆ ಹೊಸ ತಗೊಳ್ಳೋದೇ ಬೆಟರು, ನನ್ನ ಐಡಿಯಾ ಅದು. ಅದಕ್ಕೋಸ್ಕರ ನಾವು ಸೆಕೆಂಡ್ ತೊಗೊಂಡ್ವಿ. ಇದಿಷ್ಟು ನಮ್ಮ ಕ್ಯಾಂಪಿಂಗ್ ಅನ್ನಡಿಗೆ ಅಪ್ಡೇಟ್. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀಯಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಆ ಥರ ಏನು ಹೊಸ್ದಾಗೇನು ಹೇಳೋ ಥರ ಇಲ್ಲ. ಬಟ್ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ, ಯಾಕಂದರೆ ತುಂಬ ಎಫರ್ಟ್ ಆಗ್ತಾ ಇದೀವಿ ಇಬ್ಬರು ಸೇರಿಕೊಂಡು. ನಮ್ಮ ವರ್ಕ್ ಶೆಡ್ಯೂಲ್ ಮೇಲೆ, ಆಮೇಲೆ ನಮ್ದು ಏನೇನು ಮನೆ ಕೆಲಸ ಇದೆ ಎಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡಿ, ಅದರಲ್ಲೂ ನಮ್ಮ ಪ್ಯಾಷನ್ನ ಹುಡ್ಕೊಂಡು ನಾವು ಇದೊಂದು ನ್ಯೂ ಕಾನ್ಸೆಪ್ಟ್ ಅಂದು ಇದನ್ನು ನಾವು ಟ್ರೈ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಆ್ಯಕ್ಚುಲಿ ಕರ್ನಾಟಕದಲ್ಲಿ ಸುಮಾರು ಜನ ಹಿಂಗೆ ಕಪಲ್ಸ್ ಆಗಿರ್ಬೋದು, ಫ್ಯಾಮಿಲಿ ಎಲ್ಲ ಹೋಗಿ ಮಾಡ್ತಾರೆ, ಫ್ರೆಂಡ್ಸ್ ಎಲ್ಲ. ಬಟ್ ಕ್ಯಾಂಪಿಂಗ್ ಕಾನ್ಸೆಪ್ಟ್ ಇಲ್ಲ, ಓಕೆನಾ? ಇದು ನೀವು ಬೇರೆ ನಮ್ಮ ಕರ್ನಾಟಕ ಬಿಟ್ಟು ಇವಾಗ ಆಂಧ್ರ ಕಡೆಯಿಂದ ಬರ್ತಾ ಇದೆ ಈ ಕಡೆಗೆ, ಓಕೆನಾ? ಆಂಧ್ರದವರೆಲ್ಲ ಸುಮಾರು ವ್ಲಾಗ್ಸ್ ಎಲ್ಲ ನಾನು ನೋಡಿದೆ. ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವ್ರು ಮಾಡಿದರು, ಆಮೇಲೆ ಅದಕ್ಕೆ ಮುಂಚೆನೂ ಮಾಡಿದರು. ನಾನು ಸ್ಟಾರ್ಟ್ ಮಾಡಿದ್ರು ತುಂಬ ಒಳ್ಳೆ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ನಾನು ಎಲ್ಲರಿಗೂ ವಿಷಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇನ್ನೂ ಕಲಿತಾ ಇದ್ದೀನಿ, ಇದೆಲ್ಲ ಇನ್ನೂ ನಮ್ಮದು ಫಸ್ಟ್ ಸ್ಟೇಜ್, ಓಕೆನಾ? ಇದು ಬಿಟ್ಟು ನಮಗೆ ಅಭಿಲಾಷ್ ವೀರ್ ಅಂತ ಒಂದು ಹಳೆ ಚಾನಲ್ ಇತ್ತು, ಬಟ್ ಅದೆಲ್ಲ ನಾರ್ಮಲ್ ವೀಡಿಯೋಸ್ ಅಷ್ಟೇ. ಇದೊಂದು ಹೊಸ ಕಾನ್ಸೆಪ್ಟ್ ಟ್ರೈ ಮಾಡ್ತಾ ಇದ್ದೀವಿ. ವಿಡಿಯೋ ಎಡಿಟಿಂಗ್ ಇರ್ಬೋದು, ಅದೆಲ್ಲ ಸ್ವಲ್ಪ ಮಿಸ್ಟೇಕ್ಸ್ ಆಗುತ್ತೆ. ಇವಾಗ ನೋಡಿ, ಮೈಕ್ ಎಲ್ಲ ತೊಗೊಂಡಿದ್ದೀವಿ. ಆಮೇಲೆ ನಾವು ಗೋಪುರದಲ್ಲಿ ಮಾಡಿ ಮತ್ತೆ ಡೆಸ್ಕ್ಟಾಪ್ಗೆ ಲ್ಯಾಪ್ಟಾಪ್ಗೆ ಹಾಕ್ಕೊಂಡು ಎಡಿಟ್ ಮಾಡೋಷ್ಟು ಟೈಮು ಇಲ್ಲ, ಅಷ್ಟೊಂದು ನಾಲೆಜ್ ಕೂಡ ನಮಗಿಲ್ಲ. ಇನ್ನೂ ಕಲಿಯೋದು ತುಂಬ ಇದೆ. ಹಾಗಾಗಿ ಒಂದು ಫೋನ್ ತೊಗೊಂಡ್ವಿ. ನಾನು ಇವಾಗ ರೆಕಾರ್ಡ್ ಮಾಡ್ತಾರೆ 15 Pro Maxಲ್ಲಿ. ಅದೇ ರೀತಿ ಹಿಮಗ್ ಕೂಡ ಅವಳು ಒಂದು ಸಣ್ಣ ಪುಟ್ಟ ವೀಡಿಯೋಸ್ ಎಲ್ಲ ಮಾಡ್ತಾಳೆ, ಕುಕಿಂಗ್ ವೀಡಿಯೋಸು, ಮಿನಿ ವ್ಲಾಗ್ಸು, ಅದೆಲ್ಲ. ಅದಕ್ಕೋಸ್ಕರ ಅವಳಿಗೂ ಕೂಡ ಒಂದು ಫೋನ್ ಕೊಡಿಸಿದ್ವಿ. ಮತ್ತು ನಾನು ಯಾರಿಗೆ ನಮ್ಮ ಮೊಬೈಲ್ ಪ್ಲಾನೆಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸತೀಶಣ್ಣ ಒಂದು ಮಾತು ಹೇಳಿದರು, ಹಂಗಾಗಿ ನಮ್ಗೆ ಒಳ್ಳೆ ಡಿಸ್ಕೌಂಟಲ್ಲಿ ಸಿಕ್ತು ಫೋನು. ಅಂದರೆ ಇವಾಗ ಎಲ್ಲರಿಗೂ ಏನೊಂದು
ಕಂಪೇರ್ ಮಾಡಿದ್ರೆ ನಮಗೆ ಅವ್ರಿಗೆ ಒಂದು 5,000-3,000 ರೇಂಜಲ್ಲಿ ಒಂದು ಒಳ್ಳೆ ಡಿಸ್ಕೌಂಟು ಮತ್ತು ಅಡಿಷ್ನಲ್ ಆಕ್ಸೆಸರೀಸ್ ಕೂಡ ಎಲ್ಲ ಕೊಟ್ಟಿದ್ದಾರೆ. 1,000 ಡಿಸ್ಕೌಂಟು ಯಾರೂ ಕೊಡಲ್ಲ ಈಗಿನ ಕಾಲದಲ್ಲಿ, ಅಂಥದ್ರಲ್ಲಿ ಅಷ್ಟು ಕೂಡ ಸಿಕ್ಕಿದೆ. ಥ್ಯಾಂಕ್ ಯು ಮೊಬೈಲ್ ಪ್ಲಾನೆಟ್ ನಿಮಗೆ. ಸೊ ಹಾಗೆ ಇನ್ನೇನು ಇವಾಗ ಗಾಡಿ ಒಳಗಡೆ ಏನಿದೆ ಹೇಗಿದೆ ಅಂತ ತೋರಿಸ್ತೀನಿ, ಒಂದು ಸತಿ ಬನ್ನಿ ಓವರ್ ವ್ಯೂ ನೋಡೋಣ. ಹಾಗೆ ಇನ್ನೊಂದು ಸತಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರ ಪ್ರೀತಿಗೆ ಅಭಿಮಾನಕ್ಕೆ ಇದೇ ರೀತಿ ಸಪೋರ್ಟ್ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಗ್ರೂಪಲ್ಲಿ, ಫ್ರೆಂಡ್ಸ್ ಗ್ರೂಪಲ್ಲಿ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಬೆಲ್ ಐಕನ್ ಕ್ಲಿಕ್ ಮಾಡಿಸಿ, ಓಕೆನಾ? ಸೊ ನಂದೊಂದು ದೊಡ್ಡ ಪ್ಲ್ಯಾನ್ ಇದೆ, ಅಂದರೆ ನಮ್ಮ ಸಕಲೇಶ್ಪುರದಲ್ಲೇ ಒಂದು ಕ್ಯಾಂಪಿಂಗ್ ಕಾನ್ಸೆಪ್ಟ್ ತೊಗೊಂಬರೋಣ ಅಂತ. ಸೊ ಬೆಂಗಳೂರಿಂದ ಅವ್ರವ್ರ ಗಾಡೀಲಿ ಅವ್ರು ಬಂದು ನಮ್ಮ ಕ್ಯಾಂಪಿಂಗ್ ಸೈಟಲ್ಲಿ ಕ್ಯಾಂಪ್ ಮಾಡಿ ಮತ್ತು ವಾಪಸ್ ರಿಟರ್ನ್ ಹೋಗೋ ಥರ 1 ನೈಟ್ ಕ್ಯಾಂಪ್ ಸ್ಟೇದು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಬೆಂಗಳೂರಿಂದ ಬೇಕಾದ್ರೆ ನೀವು ಮಧ್ಯಾಹ್ನ ಮೇಲೆ ಬಿಟ್ಬಿಟ್ಟು ಸಕಲೇಶ್ಪುರ ಸಂಜೆ ರೀಚ್ ಆಗ್ಬೋದು, ಅಥವಾ ಅರ್ಲಿ ಮಾರ್ನಿಂಗ್ ಬಿಟ್ಬಿಟ್ಟು ಎಲ್ಲ ಲೊಕೇಶನ್ ನೋಡಿಕೊಂಡು ಸಂಜೆ ಒಂದು 5 ಗಂಟೆ ಟೈಮ್ಗೆ ಕ್ಯಾಂಪ್ ಸೈಟ್ ಬಂದುಬಿಟ್ಟು ಅಲ್ಲಿ ಎಲ್ಲ ಸೆಟಪ್ ನೀವೇ ಮಾಡೋಂಗಿದ್ರೆ ನೀವೇ ಮಾಡ್ಬೋದು, ಅಥವಾ ನಾವು ರೆಡಿ ಮಾಡಿ ಇಟ್ಟಿರ್ತೀವಿ. ಆ ರೀತಿದೊಂದು ಪ್ಲ್ಯಾನ್ ಇದೆ ನನಗೆ. ಇದೆಲ್ಲ ನನಗೆ 1 ಬೈ 1 ಮಾಡಬೇಕಷ್ಟೇ, ಒಂದೇ ಸತಿ ಕೈ ಹಾಕೋಕ್ಕಾಗಲ್ಲ. ಎಲ್ಲನೂ ಚೆನ್ನಾಗಿ ಆಯಿತು ಅಂತ ಹೇಳಿದ್ರೆ ಅದು ಕೂಡ ಆದಷ್ಟು ಬೇಗ ಬರುತ್ತೆ. ಅದಕ್ಕಾಗಿ ಜಾಗ ಕೂಡ ನೋಡ್ತಾ ಇದ್ದೀನಿ. ನಾವೇನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಲಿ ಅನ್ನೋದು ನಮ್ಮ ಆಸೆ. ಹೌದು, ನಾವೇನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹಾಗೆ ನಮ್ಮದು ಸೋಲೋ ಕ್ಯಾಂಪಿಂಗ್ ಮಾಡಿದ್ವಿ ಗೊತ್ತಾ ನಾವು ಕೂರ್ಗಲ್ಲಿ, ಅದು ನಮಗೆ 2 ಲಕ್ಷ ವ್ಯೂಸ್ ಬಂದಿದೆ. 2.5 ಅಂದರೆ 2.5 ಲಕ್ಷ ವ್ಯೂಸ್, ಅದು ಹೈಯೆಸ್ಟ್. ಆ ವಿಡಿಯೋನೇ ನಮಗೆಲ್ಲ ಇನ್ನೂ ಮೋಟಿವೇಟ್ ಮಾಡ್ತಾ ಇದೆ. ಆದರೆ ತುಂಬ ಸ್ಟ್ರಗಲ್ ಇತ್ತು ಅದು. ನಮ್ಮ ಹತ್ರ ಲೈಟ್ ಇರಲಿಲ್ಲ, ಕ್ಯಾಂಪ್ ಟೆಂಟ್ ಇರಲಿಲ್ಲ ಸರಿಯಾಗಿರೋದು, ಕರೆಂಟ್ ಇರಲಿಲ್ಲ, ಅಂಥದ್ರಲ್ಲಿ ಭಯ ಬೇರೆ. ಬಟ್ ನಾವೆಲ್ಲ ಸೇಫ್ ಲೊಕೇಶನ್ ಇಟ್ಕೊಂಡೇ ಮಾಡ್ತೀವಿ. ಎಲ್ಲೂ ಸಹ ನೀವು ಮಾಡಿದ್ರು ಕೂಡ ಸ್ಟಾರ್ಟಿಂಗಲ್ಲಿ ಒಂದೊಳ್ಳೆ ಸೇಫ್ ಲೊಕೇಶನ್ ನೋಡಿ ಮಾಡಿ. ಮತ್ತು ಫಾರೆಸ್ಟ್ ಏರಿಯಾಗಳಲ್ಲೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಡೇಂಜರಸ್ ಇರುತ್ತೆ. ಕ್ಯಾಂಪಿಂಗ್ ಸೈಟ್ ಅಂತಲೇ ಇರ್ತವೆ, ಇಲ್ಲಾಂದರೆ ನಿಮ್ದು ಯಾರೋ ರಿಲೇಷನ್ಸು ಅಥವಾ ನಿಮ್ಮ ಫ್ರೆಂಡ್ಸ್ ಯಾವ್ದಾದ್ರು ರೆಫರೆನ್ಸ್ ಇದ್ದರೆ ಅವ್ರ ಮನೆ ಹಿಂದ್ಗಡೆ ಮುಂದ್ಗಡೆ ತೋಟ ಅಲ್ಲಿ ಇಲ್ಲಿ ಎಲ್ಲ ಮಾಡ್ಬೋದು. ದಯವಿಟ್ಟು ಪ್ಲಾಸ್ಟಿಕ್ ಆದಷ್ಟು ಕಡಿಮೆ ಯೂಸ್ ಮಾಡಿ. ನೀವು ಏನು ಕ್ಯಾಂಪಿಂಗ್ ಅಂದರೆ ಅದು ತುಂಬ ಸಾಧಾರಣದ ಈಸಿ ಕೆಲಸ ಅಲ್ಲ, ಜಾಸ್ತಿ ಕಷ್ಟನೇ, ಗಲೀಜು ಕೂಡ ಜಾಸ್ತಿ ಆಗುತ್ತೆ. ನಮ್ಮ ವೀಡಿಯೋದಲ್ಲಿ ನೀವು ನೋಡ್ಬೋದು ನಾವು ಪರ್ಟಿಕ್ಯುಲರಾಗಿ ಡಸ್ಟ್ಬಿನ್ನು, ಡ್ರೈ ವೇಸ್ಟ್ಗೆ ಮತ್ತು ವೆಟ್ ವೇಸ್ಟ್ಗೆ ಪ್ಲಾಸ್ಟಿಕ್ ಅದೆಲ್ಲ ಸಪ್ರೇಟಾಗಿ ಇಟ್ಕೋತೀವಿ. ಅದೆಲ್ಲ ಸೇಫಾಗಿ ಡಿಸ್ಪೋಸ್ ಮಾಡಿ ಕ್ಯಾಂಪಿಂಗ್ ಮಾಡಿ. ನಿಮಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ಬನ್ನಿ ಇವಾಗ ಗಾಡಿ ತೋರಿಸೋಣ, ಜಾಸ್ತಿ ಮಾತಾಡ್ಬಿಟ್ಟೆ. ಓಕೆ, ಇವಾಗ ನೀವು ನೋಡೋದಾದರೆ ಗಾಡಿ ನಿನ್ನೆ ತಾನೇ ಫುಲ್ ಕಂಪ್ಲೀಟಾಗಿ ವಾಶ್ ಮಾಡಿಸಿದ್ದೀನಿ, ಹಾಗಾಗಿ ಒಂದು ಸ್ವಲ್ಪ ಹೊಳಿತಾ ಇದೆ. ಓಪನ್ ಮಾಡಿ ಡೋರು, ಅದೇ ತೋರಿಸಿ ನೀನೆ ಒಳಗಡೆ ಎಲ್ಲ. ಹಂಗೆ ಸ್ಕ್ರ್ಯಾಚಸ್ ಎಲ್ಲ ಇದೆ, ಅದೇ ಸೆಕೆಂಡ್ ಹ್ಯಾಂಡ್ ಗಾಡಿ ಅಲ್ವಾ. ಸೊ ಹಾಗಾಗಿ ನೋಡಿ ಒಳಗಡೆ ನೀವು ಬಂದರೆ ಈ ರೀತಿ ಇದೆ. ಸೊ ಆಟೋಮೆಟಿಕ್ ಇದು. ಇದೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸಿದಂಗೆ, ಹಂಗಾಗಿ ಒಂದು ಸ್ವಲ್ಪ ನೀಟಾಗಿದೆ. ಅದು ಬಿಟ್ಟರೆ ಇನ್ನೆಲ್ಲ ಸ್ವಲ್ಪ ಕಲೆಗಳೆಲ್ಲ ಇದೆ. ಸದ್ಯಕ್ಕೆ ನಮಗೊಂದು ಟೆಂಪ್ರವರಿ ಬೇಕಾಗಿತ್ತಲ್ವ, ಹಾಗಾಗಿ ಮಾಡ್ಕೊಂಡಿದ್ದೀವಿ. ಇವಾಗ ನಮ್ದು ಏನು ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರೆ, ಇದನ್ನು ಕಂಪ್ಲೀಟಾಗಿ ಬೆಂಡ್ ಮಾಡಿಬಿಟ್ಟು ಇಲ್ಲಿ ಬೆಡ್ ಮಾಡಿಕೊಂಡು ಇದನ್ನು ಮೂವ್ ಮಾಡೋ ಪ್ಲ್ಯಾನ್ ಇದೆ ನಮ್ಮದು. ಇದು ಬ್ಯಾಕ್ ಸೀಟ್ ಆಯ್ತಲ್ವಾ, ಹಾಗೆ ಬಂದರೆ ಇದು ರೇರ್. ಓಕೆ, ಈ ರೀತಿ ಬರುತ್ತೆ. ಇಲ್ಲಿ ನಮ್ಮದು ಕಿಚನ್ ಅಲ್ಲ, ಇಲ್ಲಿ ಕಿಚನ್ ಸೆಟಪ್ ಮಾಡಿಸ್ಬೇಕಂತ ಅಬ್ಬಿಗೆ ಹೇಳಿದ್ದೀನಿ ನಾನು. ಸ್ವಲ್ಪ ಇಂಟೀರಿಯರ್ ವರ್ಕ್ಸ್ ಎಲ್ಲ ಮಾಡಿ ಇದು ಒಂದು ಸ್ವಲ್ಪ ಇಲ್ಲೆಲ್ಲ ನಮ್ದು ಏನೇನು ಬೇಕೋ ಈಸಿಯಾಗಿ ಆಕ್ಸೆಸಿಬಲ್ ಆಗೋ ಥರ ಇಲ್ಲಿ ನಮ್ಮ ಸ್ಟವ್ ಆ ಥರ ಎಲ್ಲ ಮಾಡೋ ಥರ ಪ್ಲ್ಯಾನ್ ಇದೆ. ಆಮೇಲೆ ಇಲ್ಲಿ ಇದು ಈ ಬೇಬಿ ಸೀಟ್ ಏನಿದೆಯಲ್ಲ, ಇದು ಆ್ಯಕ್ಚುಲಿ 7 ಸೀಟರ್ ಲೆಕ್ಕ. ಬಟ್ ಇಬ್ಬರು ಕಂಫರ್ಟಬಲ್ ಆಗಿ ದೊಡ್ಡವ್ರು ಕೂತ್ಕೊಳ್ಳೋಕ್ಕಾಗಲ್ಲ, ಮಕ್ಕಳು ಕೂತ್ಕೋಬೋದು. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಈ ಸೀಟ್ನ ತೆಗೆದು ಬಿಡ್ತೀವಿ. ಇಲ್ಲಿಂದ ತೆಗೆದು ಇದನ್ನು ಫೋಲ್ಡ್ ಮಾಡಿ ಅಲ್ಲಿಂದ ಇಲ್ಲಿಗೊಂದು ಕಂಪ್ಲೀಟ್ ಬೆಡ್ ಡಿಸೈನ್ ಮಾಡ್ಕೊಳ್ಳೋಣ ಅಂತ. ಅದು ಬಿಟ್ಟರೆ ಇನ್ನು ಇದು ಬಂಪರ್ಸ್ ಎಲ್ಲ ಅವರೇ ಆ್ಯಡ್ ಮಾಡಿದರು, ಅದನ್ನೆಲ್ಲ ತೆಗಿಸ್ಬೇಕಾ ಅಥವಾ ರೀಪೇಂಟ್ ಮಾಡಿಸ್ಬೇಕಾ ಗೊತ್ತಿಲ್ಲ. ನೋಡಿ ಬಂಪರ್ ಇರಲ್ಲ ಬೇಡವಾ ನೀವೇ ಕಮೆಂಟಲ್ಲಿ ತಿಳಿಸ್ಕೊಡಿ. ಈಗ ಕಾಣುತ್ತೆ ಬಂಪರ್ ಇದ್ದರೆ. ಮೇಲ್ಗಡೆಗೆ ನಾನು ಟೆಂಟ್ ಹಾಕ್ಸೋಣ ಅಂತ ಇದ್ದೀನಿ. ಅದೆಲ್ಲ ಅಂದರೆ ಮುಂದಕ್ಕೆ ಟಾಪ್ ಆ್ಯಂಡ್ ಆಟೋಮೆಟಿಕ್ ಆಗಿರೋದ್ರಿಂದ ಅಲಾಯ್ ವೀಲ್ಸ್ ಎಲ್ಲ ಬಂದಿದೆ. ನೀವು ಗಾಡಿ ರಿಜಿಸ್ಟ್ರೇಷನ್ ಆಗಿಲ್ಲ ನನ್ನ ಹೆಸರಲ್ಲಿ, ನಿನ್ನೆ ತಾನೇ ಜಸ್ಟ್ ತೊಗೊಂಬಂದಿದ್ದೀವಿ. ಸುಮಾರು ಕೆಲಸ ಇದೆ, ಓಕೆನಾ, ಸಣ್ಣ ಪುಟ್ಟ ಕೆಲಸ ಇದೆ. ನಮಗೆ ಗಾಡಿ ಸದ್ಯಕ್ಕೆ ಓಡಂಗಿದ್ರೆ ಸಾಕು ಅಂತ ಹೇಳಿಬಿಟ್ಟು ಮಾಡಿದ್ದೀವಿ. ಇನ್ನೂ ಸ್ಟಿಕ್ಕರಿಂಗ್ ಎಲ್ಲ ಮಾಡಿಲ್ಲ, ಬರೀ ಇದೆ ನಾರ್ಮಲ್ ನಾವೇನು ಮಾಡಿಸಿದ್ವಲ್ಲ ಇದು 1.0 ನಮ್ಮ ಫಸ್ಟ್ ಕ್ಯಾಂಪಿಂಗ್. ಲವ್ ಯು ಸೋ ಮಚ್. ಈ ಕಾರನ್ನು ನಾನು ತುಂಬ ಮಿಸ್ ಮಾಡ್ಕೋತೀವಿ. ಹಿಮಾ ಅಂತೂ ತುಂಬ ಮಿಸ್ ಮಾಡ್ಕೋತಾಳೆ. ಇಷ್ಟಪಟ್ಟು ತೊಗೊಂಡಿದ್ದು ಕಾರ್ ಅದು. ಹೌದು, ಯಾಕಂದರೆ ನಾವು ಅರೇಂಜ್ ಮ್ಯಾರೇಜು, ಬಟ್ ಹಿಮಾನ ನಾನು ಫಸ್ಟ್ ಟೈಮ್ ಆಚೆ ಕರ್ಕೊಂಡೋಗಿದ್ದು. ಆ ಥರದೊಂದು ರೆಡ್ ಕಲರ್ ರೆಂಟೆಡ್ ಕಾರ್ ತೊಗೊಂಡೋಗಿದ್ದೆ, ಅದನ್ನು ಕರ್ಕೊಂಡೋಗಿದ್ವಿ. ಸೊ ಹಾಗಾಗಿ ಹಾಗೆ ಲದಾಖ್ದೊಂದು ಪ್ಲ್ಯಾನಿಂಗ್ ನಡೀತಾ ಇದೆ, ಒಂದು ಡಿಸ್ಕಷನ್ ನಡೀತಾ ಇದೆ. ಇಟ್ಬಿಡ್ತೀನಿ, ಏನಂದರೆ ಸ್ವಲ್ಪ ಶೇಕಿ ವೀಡಿಯೋಸ್ ಎಲ್ಲ ಇರುತ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಮ್ಮ ಇವಾಗ ಲದಾಖ್ ಬಗ್ಗೆ ಹೇಳೋಣ.
ಇದಿಷ್ಟು ನಮ್ಮ ಗಾಡಿ ಬಗ್ಗೆ ಆಯಿತು. ವಿಡಿಯೋ ಲೆಂತ್ ಇದೆ, ಬೇಜಾರು ಮಾಡ್ಕೋಬೇಡಿ. ಸೊ ನಾವು ಜೂನ್ 1ನೇ ತಾರೀಕು ಲದಾಖ್ ಹೊರಡಬೇಕಾಗಿತ್ತು. ಸ್ವಲ್ಪ ಪ್ಲ್ಯಾನ್ ಚೇಂಜಸ್ ಆಯಿತು. ನಾನು ಹಿಮ ಪಾಪು ಹೋಗೋಣ ಅಂದ್ಕೊಂಡ್ವಿ. ಆಮೇಲೆ ಎಲ್ಲರೂ ಬೇಡ ಪಾಪು ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿದರು. ಹಾಗಾಗಿ ಡ್ರಾಪ್ ಮಾಡಿದ್ವಿ. ಮತ್ತು ಪಾಪು ಬಿಟ್ಟರೆ ನಾನು ಹಿಮ ಇಬ್ಬರೇ ಹೋದರೆ 15 ದಿವಸ ಆದರೂ ಮಿನಿಮಮ್ ಬೇಕು. ಮತ್ತು 15 ದಿವಸ ಅವಳನ್ನ ಬಿಟ್ಟು ಬರೋದು ತುಂಬ ಕಷ್ಟ. ಅದು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಮಿನಿಮಮ್ 2 to 3 ಡೇಸ್ ಅಷ್ಟೇ ಅವಳದು. ಒಂದು 2-3 ದಿವಸ, ಒಂದು ವಾರ ಮ್ಯಾಕ್ಸಿಮಮ್. ಆಮೇಲೆ ಅವಳು ತುಂಬ ಜ್ವರ ಬಂದ್ಬಿಡುತ್ತೆ, ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇಬ್ಬರೊಳೊಬ್ರು ಇರಲೇಬೇಕು. ಹಾಗಾಗಿ ನಾನು ಹಿಮ ಹೋಗೋದನ್ನ ಕ್ಯಾನ್ಸಲ್ ಮಾಡಿದ್ದೀವಿ. ಫ್ಲೈಟಲ್ಲಿ ಹೋಗಿ ಬರ್ಬೋದು, ಬಟ್ ತುಂಬ ಎಕ್ಸ್ಪೆನ್ಸ್ ಆಗುತ್ತೆ. ಬರೀ ಟ್ರಾನ್ಸ್ಪೋರ್ಟ್ಗೆ 40,000-50,000 ಖರ್ಚಾಗ್ಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ಜೊತೆ ಒಂದು ಪ್ಲ್ಯಾನಿಂಗ್ ನಡೀತಾ ಇದೆ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಕನ್ಫರ್ಮ್ ಆದರೆ. ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಯಾರ ಜೊತೆ ಹೋಗ್ತಾನೆ ಅಂತ ಆಲ್ರೆಡಿ ಗೆಸ್ ಮಾಡಿರ್ತೀರ. ನಾನು ಅವರು ಹೋಗೋಣ ಅಂತ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಬೆಡ್ ಸೆಟಪ್ ಎಲ್ಲ ಮಾಡಬೇಕು. ಯಾಕಂದರೆ ಸ್ಟೇಗೆ ಮತ್ತು ನಾವು 15 ದಿವಸ ಅಂದರೆ 15 ದಿವಸಕ್ಕೆ 2 ಸಾವಿರ, ಒಂದು ದಿವಸಕ್ಕೆ ಅಂದರೂ 30,000 ಬರೀ ಸ್ಟೇಗೆ ಹೋಗಿಬಿಡುತ್ತೆ. ಆದಷ್ಟು ಇಬ್ಬರಿಂದ ಸೇರಿ 1,00,000 ಮ್ಯಾಕ್ಸಿಮಮ್ ಅದರೊಳಗೆ ಮುಗಿದ್ಬಿಡ್ಬೇಕು ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿ ಇದ್ದೀವಿ. ಯಾಕಂದರೆ ಅದಕ್ಕಿಂತ ಆಗಲ್ಲ. 1,00,000ನೇ ನಾವು ಎಂಟೈರ್ ನಮ್ಮ ಸೇವಿಂಗ್ಸ್ ಹಾಕಿ ಮತ್ತು ಬೇರೆ ಎಲ್ಲ ಸ್ವಲ್ಪ ಅಡಿಷ್ನಲ್ ಫಂಡ್ ಅರೇಂಜ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಆ್ಯಕ್ಚುಲಿ ಫ್ರ್ಯಾಂಕಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಏನೂ ಬಜೆಟ್ ಇಲ್ಲ. ಇದನ್ನ ಏನಾದರೂ ಒಂದು ಕೊಲಾಬ್ರೇಷನ್ ಮಾಡಿಕೊಂಡು ಒಂದೊಳ್ಳೆ ಪ್ರಮೋಷನ್ ಮಾಡಿಕೊಂಡು ಒಂದು ರೈಡ್ನ ಮಾಡೋಣ ಅಂತ ಇದ್ದೀವಿ. ಹೇಗೆ ಅಂದರೆ ಇವಾಗ ನಾವು ಎಂಟೈರ್ ರೈಡಲ್ಲಿ ಒಬ್ರಿಗೆ ಒಂದು ಪ್ರಾಡಕ್ಟ್ ಇರ್ಬೋದು, ಅಥವಾ ಅವ್ರದ್ದೇನೋ ಒಂದು ಅಂಗಡಿ ಇರ್ಬೋದು, ಒಂದು ಶಾಪು, ಬಿಸ್ನೆಸ್ನ ಇರ್ಬೋದು, ಪ್ರಮೋಟ್ ಮಾಡಿದ್ರೆ ಅವರು ನಮಗೆ ರೈಡ್ಗೆ ಹೆಲ್ಪ್ ಮಾಡಲಿ ಅಂತ ಹೇಳ್ಬಿಟ್ಟು. ಸೊ ನಮಗೆ ರೈಡ್ ಕಂಪ್ಲೀಟ್ ಮಾಡೋಕ್ಕೆ ಈಸಿ ಆಗುತ್ತೆ, ಅವ್ರಿಗೆ ಅವ್ರದ್ದೊಂದು ಪ್ರಮೋಷನ್ ಸಿಗುತ್ತೆ. ಇದ್ರದ್ದೊಂದು ಐಡಿಯಾ ಇದೆ. ಇನ್ನೂ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ, ನೋಡ್ಬೇಕು ಅದನ್ನು ಕೂಡ. ಅದನ್ನೆಲ್ಲ ನಾವು ನಿಮಗೆ ಅಪ್ಡೇಟ್ ತಿಳಿಸ್ಕೊಡ್ತೀವಿ ಒಂದ್ಸತಿ ಕನ್ಫರ್ಮ್ ಆದಮೇಲೆ. ಸೊ ಇದು ನಮ್ಮ ಕ್ಯಾಂಪಿಂಗ್ ಅನ್ನಲಿಗ 2.0 ಇದ್ರದ್ದೊಂದು ಅಪ್ಡೇಟ್ ಅಷ್ಟೇ. ಸೊ ವಿ ಆರ್ ರಿಯಲಿ ಹ್ಯಾಪಿ ಟು ಅನೌನ್ಸ್ ನಮ್ದೊಂದು ಗಾಡಿ ರೆಡಿ ಆಗಿದೆ ಅಂತ. ಇಷ್ಟು ದಿವಸ ನಲ್ಲೂ ಹೋಗಲೇ ಇಲ್ಲ, ಕ್ಯಾಂಪಿಂಗ್ ಮಾಡಿಲ್ಲ. ಇನ್ಮೇಲೆ ಅಟ್ಲೀಸ್ಟ್ ತಿಂಗ್ಳಿಗೊಂದು ಕ್ಯಾಂಪಿಂಗ್ ಆದರೂ ಕೊಡೋಕೆ ಟ್ರೈ ಮಾಡ್ತೀವಿ. ವಾರಕ್ಕೊಂದಂತ ಹೇಳಲ್ಲ, ಯಾಕಂದರೆ ಮತ್ತೆ ಮನೆ ಕೆಲಸನೂ ಇರುತ್ತೆ, ಆಫೀಸ್ ಕೆಲಸನೂ ಇರುತ್ತೆ, ತುಂಬ ಡಿಫಿಕಲ್ಟ್ ಇರುತ್ತೆ. ನಾರ್ಮಲಾಗಿ ಒಂದು ಫುಡ್ ಬ್ಲಾಗ್ ಆದರೆ ಅಟ್ಲೀಸ್ಟ್ ವಾರ ಒಂದು ಅರ್ಧ ದಿನ ಫ್ರೀ ಮಾಡ್ಕೊಂಡು ಅಥವಾ ಒಂದು ದಿವಸ ಫ್ರೀ ಮಾಡ್ಕೊಂಡ್ರೆ ಮುಗಿಯುತ್ತೆ. ಕ್ಯಾಂಪಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಎಂಟೈರ್ ಇದನ್ನೇ ನಾವು ಕ್ಯಾಂಪಿಂಗ್ಗೆ ಮೀಸಲಾಗಿಡಬೇಕಾಗುತ್ತೆ. ಅಂದರೆ ಟ್ರಾವೆಲ್ ಮಾಡೋದಿರುತ್ತೆ, ಮತ್ತು ಅರೇಂಜ್ಮೆಂಟ್ಸ್ ಇರುತ್ತೆ. ಹಾಗಾಗಿ ಅಟ್ಲೀಸ್ಟ್ ನಾವು ಒಂದು ದಿವಸ ಲೀವ್ ಕೂಡ ಹಾಕಬೇಕಾಗುತ್ತೆ 2 ದಿವಸದ್ದು ಇದು ಮಾಡೋದಕ್ಕೆ. ಹಾಗಾಗಿ ಸೊ ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ. ಏನು ಮಾಡಬೇಕಮ್ಮ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ. ಸೊ ಹಿಮಾನು ಒಂದು ಯೂಟ್ಯೂಬ್ ತುಂಬ ಶೈ ಪರ್ಸನ್ನು, ಬಟ್ ಟ್ರೈ ಮಾಡ್ತಿದ್ದಾಳೆ. ನಿಮ್ಮೆಲ್ಲ ಸಪೋರ್ಟ್ ಹೀಗೆ ಇರಲಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಕ್ಯಾಂಪಿಂಗ್ ಕನ್ನಡಿಗ 2.0. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕ್ಯಾಂಪಿಂಗ್ ಕನ್ನಡಿಗ ಇದೆ, ಅದನ್ನು ನೀವು ಫಾಲೋ ಮಾಡಿ. ನಮ್ಮೆಲ್ಲ ಅಪ್ಡೇಟ್ಸ್ನ ನಾವು ಅದರಲ್ಲಿ ಆ್ಯಡ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು.